ಹಾಯ್ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಹ್ಯಾಪಿ ನ್ಯೂ ಇಯರ್ ಕೂಡ. ಎಲ್ರಿಗೂ ಈ ವರ್ಷ ದೇವರು ಎಲ್ಲರ ಬಾಳಲ್ಲಿ ಒಳ್ಳೆ ಆರೋಗ್ಯ, ಒಳ್ಳೆ ಆಯುಷು, ಹಾಗೆ ಒಳ್ಳೆ ವೃದ್ಧಿನ ಸಂಪತ್ತು ವೃದ್ಧಿನ ತಂದುಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ಇವತ್ತು ಬೆಳಗ್ಗೆ ನೆನ್ನೆ ಬೇಗ ಎದ್ಬಿಟ್ಟು ಎಲ್ಲ ಮಾಮೂಲಿ ಆ್ಯಸ್ ಯೂಶ್ವಲ್ ನನ್ನ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಡೇ ಫುಲ್ ಯುಗಾದಿ ಹಬ್ಬದ್ದು ಯಾವ ತೋರಣ ಕಟ್ಟೋದು, ದೇವ್ರ ಪೂಜೆ ಮಾಡೋದು, ಪ್ರತಿಯೊಂದೂ ಮತ್ತು ಒಳ್ಳೆ ಅಡುಗೆ ಮಾಡಿಬಿಟ್ಟು ಊಟ ಮಾಡೋದು. ಸೊ ಅದು ಕೂಡ ಮೇಯ್ನ್ ಆಗುತ್ತೆ. ಹಾಗೆ ಎಲ್ರಿಗೂ ಮತ್ತೊಂದು ಸಾರಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಹಾಗೆ ಈ ವರ್ಷ ಪ್ರತಿಯೊಬ್ಬರ ಬಾಳಲ್ಲೂ ಅವ್ರು ಅಂದ್ಕೊಂಡಿರ್ತಕ್ಕಂಥ ಅವರು ಏನೇನು ಅಂದ್ಕೊಂಡಿರ್ತಾರೋ ಲೈಫಲ್ಲಿ ಈ ಥರ ಇರಬೇಕು ಅಂತ, ಸೊ ಅವರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ನೆರವೇರಲಿ. ಹಾಗೆ ಆ ಭಗವಂತ ಎಲ್ಲರ ಬಾಳಲ್ಲೂ ಒಳ್ಳೆ ಆರೋಗ್ಯ ಕೊಡಲಿ, ಹಾಗೆ ಒಳ್ಳೆ ನೆಮ್ಮದಿ ಕೊಡಲಿ, ಮತ್ತು ಒಳ್ಳೆ ಸಂತೋಷ ಕೊಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಯುಗಾದಿ ಒನ್ಸ್ ಅಗೈನ್. ಹ್ಯಾಪಿ ಯುಗಾದಿ. ಬಾಯ್ ಬಾಯ್. ಓಕೆ, ಇನ್ನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ನಾನು ನೈಟ್ ಮಲಗಬೇಕಾದ್ರೆ ಪ್ರತಿಯೊಂದು ಎಲ್ಲ ಕೆಲಸನೂ ನಾನು ಮಾಡಿ ಮುಗಿಸ್ಕೊಂಡಿದ್ದೆ. ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ, ಅಂದರೆ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಎಲ್ಲ ನೀಟಾಗಿ ಒರೆಸಿ ತೊಳೆದು ನೀಟಾಗಿ ಅದನ್ನು ಕೂಡ ನೀಟ್ ಮಾಡಿಕೊಂಡು, ಹಾಗೆ ಗ್ಯಾಸ್ ಮೇಲೆ ಇರ್ತಕ್ಕಂಥ ಸ್ಟ್ಯಾಂಡ್ಸ್ ಇರ್ಬೋದು, ಪ್ರತಿಯೊಂದು ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ನೀಟಾಗಿ ತೊಳೆದು ಇಟ್ಕೊಂಡು ಸ್ಟವ್ ಎಲ್ಲ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸಿಂಕಲ್ ಪಾತ್ರೆ ಕೂಡ ಏನು ಹಿಡ್ದಿರ ಸಿಂಕಲ್ ಪಾತ್ರೆ ಎಲ್ಲ ತೊಳ್ಕೊಂಡು, ಮತ್ತು ಬೆಳಗ್ಗೆಗೆ ಬೇಕಾಗಿರ್ತಕ್ಕಂಥ ಹಬ್ಬಕ್ಕೆ ಅಡುಗೆಗೆ ಏನಾದರೂ ಮೇಯ್ನ್ ಆಗಿರ್ತಕ್ಕಂಥ ಅದು ಕೂಡ ಸ್ವಲ್ಪ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೆ. ಸೊ ಹಾಗಾಗಿ ನಂಗೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಇನ್ನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದ ತಕ್ಷಣ ಫಸ್ಟು ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಇನ್ನು ಇಲ್ಲಿ ಸ್ಟವ್ಗೆ ಅರಶಿನ ಕುಂಕುಮ ಹಚ್ಚಿ ಹೂವು ಇಟ್ಬಿಟ್ಟು ಪೂಜೆ ಮಾಡಿ, ಅಂದರೆ ಕೈ ಮುಕ್ಕೊಂಡು ಸ್ಟವ್ಗೆ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಫಸ್ಟ್ ಮಾಡ್ತಾಯಿದ್ದೆ. ಇದೆಲ್ಲ ಮುಗಿಸ್ಕೊಂಡು ನಾನು ಈ ಕಡೆ ಇದು ಮಾಡ್ಕೊಳ್ತಾನೆ ನಮ್ಮ ಮನೆಯವ್ರನ್ನೂ ಕೂಡ ಎಬ್ಬರಿಸ್ದೆ. ಅವರು ಪಾಪ ಎದ್ಬಿಟ್ಟು ಅವ್ರ ಕೆಲಸ ಅವರು ಸ್ಟಾರ್ಟ್ ಮಾಡಿಕೊಂಡ್ರು. ಅವ್ರ ಕೆಲಸ ಅವರು ಮಾಡೋದಕ್ಕೆ ಇದಾದರೆ ನಾನು ಫಸ್ಟು ಡೈಲಿನೂ, ಅಂದರೆ ಹಬ್ಬದ ದಿನ ಅಂತಲೇ ಅಲ್ಲ, ಡೈಲಿನೂ ನಾನು ಸ್ಟವ್ಗೆ ಕೈ ಮುಕ್ಕೊಂಡು ಒಂದು ನೀರಾಗಲಿ ಇಲ್ಲಾಂದರೆ ಹಾಲು ಇಲ್ಲ ನೀರು ಫಸ್ಟ್ ಕಾಯಿಸ್ತೀನಿ ಸ್ಟವ್ ಮೇಲೆ. ಅದಾದಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಡೈಲಿ ಬೇಸಿಸ್ ಮೇಲೆ ನನ್ನ ರುಟೀನ್ ಹಾಗೇ ಇರುತ್ತೆ. ಪ್ರತಿದಿನವೂ ಬೆಳಗ್ಗೆ ಎದ್ದ ತಕ್ಷಣ ನಾನು ಜಸ್ಟ್ ಬ್ರಷ್ ಮಾಡಿಬಿಟ್ಟು ಮುಖ ತೊಳ್ಕೊಂಡು ಬಂದು ನಾನು ಆಮೇಲೆ ಸ್ಟವ್ಗೆ ಕೈ ಮುಕ್ಕೊಂಡು ಹಾಲಾಗಲಿ ಇಲ್ಲ ನೀರಾಗಲಿ ಕಾಯಿಸ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು. ಇವತ್ತು ಕೂಡ ನಾನು ಹಾಗೆ ಮಾಡಿಕೊಂಡು ಫಸ್ಟು ನೀರು ಕಾಯಿಸ್ಕೊಂಡು ಆಮೇಲೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ, ಫಸ್ಟು ಒಂದು ಆಲೂಗಡ್ಡೆ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಬೇಯಿಸೋಕೆ ಇಟ್ಬಿಟ್ಟು, ಹಾಗೆಯೇ ಒಬ್ಬಟ್ಟಿಗೆ ಅಂದ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಕಲಸಿಟ್ಕೊಂಡು, ಇನ್ನು ಹಾಗೆ ಅದ್ರ ಜೊತೆಗೇನೆ ಇನ್ನು ಹೆಸರುಬೇಳೆಗೆ ಅಂದ್ಬಿಟ್ಟು, ಅಂದರೆ ಕೋಸಂಬರಿ ಮಾಡೋದಕ್ಕೆ ಅದು ಕೂಡ ಸ್ವಲ್ಪ ಟೈಮು ಹಿಡಿಯುತ್ತಲ್ವ ನೆನೆಯೋದಕ್ಕೆ ಅಂತ, ಸೊ ಅದನ್ನು ಕೂಡ ನೆನೆಸಿಟ್ಬಿಟ್ಟೆ. ಹೆಸರುಬೇಳೆ ನೆನೆಯೋಕೆ ಇಟ್ಬಿಟ್ಟು ಇನ್ನು ಹಾಗೆ ಅಂದರೆ ಒಳಗಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೊಂದು ಸಾರಿ ನೆನ್ನೆ ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ ಮುಂಚೆ ದಿನವೇ. ಆದರೂ ಕೂಡ ಬೆಳಗ್ಗೆನೇ ಒಂದು ಸರಿ ಕಸ ಎಲ್ಲ ಗುಡಿಸ್ಕೊಂಬಂದು ಲೈಟಾಗಿ ಹಾಗೆ ಒಂದು ಫುಲ್ ಎಲ್ಲ ಮಾಪ್ ಮಾಡಿಬಿಟ್ಟು ಕೆಳಗಡೆ ಫ್ಲೋರ್ ಮಾತ್ರ, ಮೇಲ್ಗಡೆ ಎಲ್ಲ ಒರ್ಸೋಕ್ಕೆ ಹೋಗಲಿಲ್ಲ. ಅವತ್ತು ಮುಂಚೆ ದಿನ ಕ್ಲೀನ್ ಮಾಡ್ಕೊಂಡಿದ್ದೆ. ಆವತ್ತು ಬೆಳಗ್ಗೆ ಈಚೆಗಾಗಿ ಎಲ್ಲ ಒಳಗಡೆ ಎಲ್ಲ ಒರೆಸ್ಕೊಂಡು, ಹಾಗೆ ಮೇನ್ ಡೋರು ಹಾಗೆ ಇನ್ನು ಬಾಗಿಲಲ್ಲೂ ಎಲ್ಲ ಕ್ಲೀನ್ ಒರೆಸ್ಕೊಂಡ್ಬಿಟ್ಟು ಪೂಜೆ ಮಾಡಿಕೊಂಡು, ಅಂದರೆ ರಂಗೋಲಿ ಹಾಕಿ ಅರಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಇನ್ನು ನಾನು ಅಡುಗೆ ಮನೆ ಕೆಲಸಕ್ಕೆ ಹೋದೆ. ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆಯವರು ನನ್ನ ಶಮಂತ್ಗೆ ಎಣ್ಣೆ ಸ್ನಾನಕ್ಕೆ ಅಂದ್ಬಿಟ್ಟು ಫಸ್ಟ್ ಅವನಿಗೆ ಎಣ್ಣೆ ಹಚ್ಬಿಟ್ಟು ಇನ್ನು ಸೂಕ್ಷ್ಮ ಕೂಡ ತಲೆಗೆ, ಮುಖಕ್ಕೆ, ಹಾಗೆ ಕೈಗೆ ಎಲ್ಲ ಹಚ್ಚಿದ್ರು ಅವರೇನೇ. ನಾನು ಅಡುಗೆ ಮನೇಲಿ ಅಡುಗೆ ಕೆಲಸ ಮಾಡ್ಕೊಳ್ತಾಯಿದ್ದೆ. ಹಚ್ಬಿಟ್ಟು ಅವ್ರಿನ್ನ ತೋರಣಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು, ಅಂದರೆ ಎಲ್ಲ ಬಾಗಿಲಲ್ಲೂ ತೋರಣ ಕಟ್ಟೋದು, ಮತ್ತು ಹಾಗೆ ಇನ್ನು ಏನು ಹೇಳ್ತೀವಿ
ಇನ್ನು ಬೇವಿನ ಎಲೆ ಎಲ್ಲ ಅದನ್ನೆಲ್ಲ ಕಿತ್ಕೊಂಡು ಬಂದಿದ್ರು. ಅಂದರೆ ಇವು ಮುಂಚೆನೇ ದಿನವೇ ಬೆಳಗ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇವಿನ ಸೊಪ್ಪು ಹಾಗೆ ಮಾವಿನ ಎಲೆ ಇದೆಲ್ಲ ಮುಂಚೆ ದಿನವೇ ತೊಗೊಂಬಂದು ಇಟ್ಬಿಟ್ಟಿದ್ರು. ಸೊ ಹಂಗಾಗ್ಬಿಟ್ಟು ಬೆಳಗ್ಗೆಗೆ ಸ್ವಲ್ಪ ಈಸಿ ಆಯಿತು ನಮಗೆ. ಇನ್ನು ಅವರು ಆ ಕಡೆ ತೋರಣದ ಕೆಲಸ ಮಾಡ್ಕೊಳ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಅಡುಗೆ ಕೆಲಸ ಮಾಡ್ಕೊಳ್ತಾನೆ ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಈಸಿ ಬೇಗ ಆಗುತ್ತೆ ಕೆಲಸ ಅಂತ, ಅಡುಗೆ ಮುಗಿಯೋ ತನಕ ಇದ್ಬಿಟ್ಟು ಮತ್ತು ದೇವ್ರ ಪೂಜೆ ಮಾಡೋ ತನಕ ಅಂತಂದರೆ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಮಾಡ್ಕೊಂಡು ಆದಮೇಲೆ ಇನ್ನು ಸುಕ್ಷನ್ಗೆ ಅಂದರೆ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ದೇವ್ರ ಮನೇಲೆಲ್ಲ ರೆಡಿ ಮಾಡಿಟ್ಟು ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಮತ್ತು ನಮ್ಮ ಶಮಂತು ಸುಕ್ಷ ಎಲ್ಲರೂ ಸ್ನಾನ ಆದಮೇಲೆ ಇನ್ನು ಸುಕ್ಷ ನಾನೇ ದೇವ್ರ ಪೂಜೆ ಮಾಡ್ತೀನಿಮ್ಮ ಅಂತ ಅಂದ್ಲು. ಸೊ ಆ್ಯಸ್ ಯೂಶ್ವಲ್ ಡೈಲಿ ಅವಳು ಬೆಳಗ್ಗೆ ಸಂಜೆ ಅವಳೇ ದೇವ್ರ ಪೂಜೆ ಮಾಡೋದು. ಸೊ ಹಂಗಾಗಿ ಇವತ್ತು ಕೂಡ ಅವಳೇನೇ ದೇವ್ರ ಪೂಜೆ ಮಾಡಲಿ ಅಂತ ಹೇಳಿ ಅವಳಿಗೇನೇ ದೇವ್ರ ಪೂಜೆ ಮಾಡೋಕ್ಕೆ ಬಿಟ್ಟೆ. ಅವಳಿಗೆ ತುಂಬ ಇಷ್ಟ. ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಅವಳಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋ ಅಷ್ಟು. ಸೊ ಹಂಗಾಗಿ ಸ್ವಲ್ಪ ದಿನ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಅವಾಗೂ ನಾನು ದೇವ್ರ ಮನೇಲಿ ಏನಾದರೂ ಕೆಲಸ ಮಾಡ್ಕೊಳ್ತಾ ಅವಳಿಗೆ ಹೇಳ್ತಾ ಇರ್ತೀನಿ, ಇದನ್ನು ಈ ಥರ ಮಾಡ್ಕೋಬೇಕು ಅಂತ. ಇನ್ನು ಸುಕ್ಷಾಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಅವಳು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡೋದು ಮತ್ತು ಈ ಥರ ಹಬ್ಬದ ದಿನ ಅಂದರೆ ಡೈಲಿ ಅಷ್ಟೇ ಅವಳು ತುಂಬ ಇಷ್ಟಪಡ್ತಾಳೆ. ಸೊ ಇವತ್ತು ಕೂಡ ಅವಳೇ ಪೂಜೆ ಮಾಡಲಿ ಅಂತ ಹೇಳ್ಬಿಟ್ಟು ಪೂಜೆ ಅಂದರೆ ಅವಳೇ ಮಾಡ್ತೀನಿ ಅಂತ ಅಂದಳು ಕೂಡ. ನಾನೆಲ್ಲ ರೆಡಿ ಮಾಡಿಕೊಟ್ಟೆ, ಅವಳೇ ಮಾಡಿದ್ಲು. ಹಾಗೆ ನಮ್ಮನೇಲಿ ತುಂಬಾ ಚೆನ್ನಾಗಿ ಪೂಜೆ ಹಬ್ಬ ಎಲ್ಲ ಚೆನ್ನಾಗಾಯಿತು. ಇರೋದರಲ್ಲಿ ಪೀಸ್ಫುಲ್ಲಾಗಿ ಚೆನ್ನಾಗಾಯಿತು. ಸೊ ಹಾಗೆ ಇನ್ನು ನನ್ನ ಶಮಂತ್ಗೆ ಯಾಕೋ ಅವ್ನು ಬೆಳಗ್ಗೆನೇ ಸ್ವಲ್ಪ ಮೂಡ್ ಆಫ್ ಆಗಿದ್ದ, ಅಂದರೆ ಏನೋ ಟಯರ್ಡ್ ಆಗಿದ್ದ. ಸೊ ಹಂಗಾಗಿ ಇನ್ನು ಅಲ್ಲಿ ಚೇರ್ ಮೇಲೆ ಹೋಗಿ ಕುತ್ಕೊಳ್ತಾ ಇದ್ದ. ಮೇ ಬಿ ಅವನಿಗೆ ಗೊತ್ತಿಲ್ಲ ಬೆಳಗ್ಗೆ ಬೇಗ ಇದ್ದಿದ್ದ ಅಂತನೋ ಏನೋ ಅಂತ. ಸೊ ಹಂಗಾಗಿ ನಾನು ಇನ್ನು ದೇವ್ರ ಕೈ ಮುಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಬಂದೆ. ಇನ್ನು ಈ ಮಂಗಳಾರತಿ ಕೂಡ ಇನ್ನು ಇವಾಗ ಮಾಡಿಬಿಡ್ತಾರೆ. Shattered, you've been broken down. Heart is beating, still won't make a sound. It feels like an angel straight from heaven, just like my lucky number 7. You're my shooting star. We're running round in circles. Love feels so invincible. Feel you when there's no one around. Your beauty's so amazing. ಇನ್ನು ಪೂಜೆ ಎಲ್ಲ ಮುಗ್ದಾದಮೇಲೆ ಬೇವು ಬೆಲ್ಲ ತಿಂತಕ್ಕಂಥ ಟೈಮು. ಸೊ ಫಸ್ಟು ನಾವು ಬೆಳಗ್ಗೆ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ, ಬೇವು ಬೆಲ್ಲ ತಿನ್ನೋದು, ಹಾಗೆ ಇರ್ಬುಗೂಡಿಗೆ ಸಕ್ಕರೆ ಹಾಕ್ತಕ್ಕಂಥದ್ದು ಇವೆಲ್ಲ ಕಾಮನ್ ಆಗಿರುತ್ತೆ. ಇನ್ನು ನಮ್ಮದು ಕೂಡ
ಬೆಳಗ್ಗೆ ದೇವ್ರ ಮನೆಯಲ್ಲಿ ಬೇವು ಬೆಲ್ಲ ಏನು ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಅದನ್ನು ಎಲ್ಲರಿಗೂ ನಮ್ಮ ಮನೆಯವ್ರು ಕೊಡ್ತಾ ಅವ್ರೆ. ಅದರಲ್ಲಿ ನನ್ನ ಮಗಳು ನನಗೆ ಬೇವು ಬೇಡ ಬರೀ ಬೆಲ್ಲ ಮಾತ್ರ ಕೊಡು ಅಂತ ಕೇಳ್ತಾ ಇತ್ತು. ನಮ್ಮ ಮನೆಯವರು ಇಲ್ಲ ಆ ಥರ ತಿನ್ನೋಂಗಿಲ್ಲ, ಬೇವು ಬೆಲ್ಲ ಸಮವಾಗಿ ತಿನ್ನಬೇಕು ನಮಗೆ ಅಂತ ಆ ಥರ ಹೇಳ್ಬಿಟ್ಟು ಅವಳಿಗೂ ಸ್ವಲ್ಪ ಹೇಳಿದಾಗ ಅವಳು ಸರಿ ಆಯಿತು ಅಂತ ಹೇಳ್ಬಿಟ್ಟು ತಗೊಂಡು ಏನೋ ತಿನ್ನಲೋ ಬೇಡವೋ ಅನ್ನೋಂಗೆ ತಿಂದಳು. ಬಟ್ ಮಕ್ಕಳಿಗೆ ಇವಾಗಿಂದ ಕೊಟ್ಟು ನಾವು ಅದನ್ನು ರೂಢಿ ಮಾಡಿದ್ರೆ ನೆಕ್ಸ್ಟ್ ಖಂಡಿತ ಅದನ್ನು ತಿಂತಾರೆ. ಇನ್ನು ನನ್ನ ಅವನಿಗೂ ಸ್ವಲ್ಪ ಯಾಕೋ ಮೂಡಿಯಾಗಿದ್ದ, ಮೂಡ್ ಆಫ್ ಆಗಿತ್ತು ಅವನಿಗೆ, ಏನು ಅಂತ ಗೊತ್ತಿಲ್ಲ, ಕ್ರ್ಯಾಂಕಿಯಾಗಿ ಆಡ್ತಾ ಇದ್ದ. ಸೊ ಅವನಿಗೂ ಕೂಡ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ತಕ್ಷಣವೇ ಅವನಿಗೆ ಬಾಯಲ್ಲಿ ಹಾಕಿದ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟ ಚೇರ್ ಮೇಲೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮನೇಲೆಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ? ಬೇವು ಬೆಲ್ಲ ಅಂತೂ ಕಂಪಲ್ಸರಿ. ಬೇವು ಬೆಲ್ಲ ಕಷ್ಟ ಸುಖ ಅನ್ನೋದು ಎಲ್ಲರ ಲೈಫಲ್ಲೂ ಕಾಮನ್ ಆಗಿದ್ದೇ ಇರುತ್ತೆ. ಬಟ್ ಏನೇ ಕಷ್ಟ ಬರಲಿ ಅದನ್ನು ಫೇಸ್ ಮಾಡ್ತಕ್ಕಂಥ ಧೈರ್ಯ, ಹಾಗೆ ಅದನ್ನು ಎದುರಿಸಿ ನಿಲ್ತಕ್ಕಂಥ ಶಕ್ತಿ ಆ ದೇವರು ಎಲ್ಲರಿಗೂ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ, ಹಾಗೆ ನಮಗೂ ಕೂಡ ಏನೇ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡ್ತಕ್ಕಂಥ ಧೈರ್ಯ ಶಕ್ತಿ ನಮಗೆ ಕೊಡಪ್ಪ ತಂದೆ ಅಂತ ಕೇಳ್ಕೊಳ್ತಾ ನಾನು ವಿಡಿಯೋ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಹಬ್ಬ ಎಲ್ಲ ಮನೇಲಿ ಪೂಜೆ ಎಲ್ಲ ಮುಗಿದ ಮೇಲೆ ಇನ್ನು ದೇವಸ್ಥಾನಗಳಿಗೂ ನಮ್ಮೂರಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಎಲ್ಲರಿಗೂ ಹೋಗ್ತಾರೆ, ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾರೆ. ಯುಗಾದಿ ಹಬ್ಬದಲ್ಲಿ ಅದು ಕಾಮನ್ ಆಗಿರುತ್ತೆ. ಇನ್ನು ಫಸ್ಟು ನಾವು ಮಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲರೂ ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಸೇರಿಬಿಟ್ಟು ಫಸ್ಟು ಮಾರಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡ್ವಿ. ಇದು ನಮ್ಮ ಹಳೆ ಮನೆಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನ, ಹಳೆ ಮನೆ ಪಕ್ಕದಲ್ಲೇ ಇದೆ. ಸೊ ಅಲ್ಲಾದಮೇಲೆ ಇನ್ನು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಬಂದ್ವಿ. ಇದು ಕೂಡ ಅಷ್ಟೇ ನಮ್ಮ ಮನೆಗೆ ತುಂಬ ಹತ್ತಿರದಲ್ಲೇ ಇರ್ತಕ್ಕಂಥ ದೇವಸ್ಥಾನ, ಹಳೆ ಮನೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ದೇವಸ್ಥಾನ. ಇಲ್ಲೂ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಯಲ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಇನ್ನು ದೊಡ್ಡವ್ರ ಸಮಾಧಿ ಏನಿರುತ್ತಲ್ವ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ. ಬಟ್ ಅವೆರಡೂ ವಿಡಿಯೋ ಶೂಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ವಿಡಿಯೋ ಶೂಟ್ ಆಗಿಲ್ಲ. ಸೊ ಓಕೆ. ಅದಾದಮೇಲೆ ಇನ್ನು ಮನೆಯಲ್ಲಿ ಊಟಕ್ಕಂತ ಕೂತ್ಕೊಂಡ್ವಿ. ಊಟ ಅದೆಲ್ಲ ಮುಗಿಸ್ಕೊಂಡು ಊಟ ಮಾಡ್ತಕ್ಕಂಥ ಟೈಮು ಒಬ್ಬಟ್ಟು, ಸ್ವಲ್ಪ ಕೋಸಂಬರಿ ಮಾಡಿದೆ, ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಸ್ವಲ್ಪ ಲೆಮನ್ ರೈಸು. ಈ ಸರಿ ಮಾವಿನಕಾಯಿ ಸಿಗಲಿಲ್ಲ. ಯಾವಾಗಲೂ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ವಿ, ಬಟ್ ಈ ಸರಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಲೆಮನ್ದೇನೇ ಮಾಡಿದೆ. ಹಾಗೆ ಆಲೂಗಡ್ಡೆ ಬಜ್ಜಿ ನನ್ನ ಮಕ್ಕಳಿಗೆ ಅಂದ್ಬಿಟ್ಟು ನಮಗೆ ಕ್ಯಾಪ್ಸಿಕಮ್ ಬಜ್ಜಿ. ಸೊ ಇಷ್ಟು ಮಾಡಿಕೊಂಡು ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ತಣ್ಣಗಿರ್ತಕ್ಕಂಥ ಮಜ್ಜಿಗೆ, ಇಷ್ಟೂ ಆಗಿತ್ತು ಇವತ್ತಿನ ಊಟ. ತುಂಬ ಚೆನ್ನಾಗಿ ಆಯಿತು. ಮಧ್ಯಾಹ್ನ ಊಟ ಆಯಿತು. ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ನೈಟು ಲೇಟಾಗಿತ್ತು ಮಲಗೋದು, ಮತ್ತು ಬೆಳಗ್ಗೆನೂ ಸ್ವಲ್ಪ ಬೇಗ ಎದ್ದಿದ್ವಲ್ವ. ಸೊ ಸ್ವಲ್ಪ ಟೈರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಮಲ್ಕೊಂಡು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ 1 ಅವರ್ ಹಂಗೆ ರೆಸ್ಟ್ ಮಾಡಿದ್ವೇನೋ. ಅಷ್ಟೊತ್ತಿಗಾಗಲೇ ಕೋತಿಗಳು ಬಂದುಬಿಟ್ಟು ಫುಲ್ ಎಲ್ಲ ನೀರು ತಿರುಗಿಸಿ ಟ್ಯಾಪು ತೋರಿಸ್ತೀನಿ. ಅಲ್ಲಿ ಕಲ್ಗಚ್ಚ ಬಕೆಟು, ನನ್ನ ಹಸುಗೆ ಅಂದ್ಬಿಟ್ಟು ಕಲ್ಗಚ್ಚ ಬಕೆಟ್ ಇಟ್ಟಿದ್ದೆ, ಅದನ್ನೆಲ್ಲ ಚೆಲ್ಬಿಟ್ಟಿದ್ದಾವೆ. ನೀರು ಟ್ಯಾಪೆಲ್ಲ ತಿರುಗಿಸೋಗಿದೆ. ಮತ್ತು ಇಲ್ಲೊಂದು ಸ್ವಲ್ಪ ಗಿಡದಲ್ಲಿ ಟೊಮೊಟೊ ಇತ್ತು, ಅದನ್ನು ಕೂಡ ಕಿತ್ತಾಕ್ಬಿಟ್ಟಿದೆ. ನೋಡಿ ಇದರಲ್ಲಿ ಟೊಮೊಟೊ ತುಂಬ ಇತ್ತು. ಈ ಥರದ್ದು ಒಂದು 3-4 ಬಿಟ್ಬಿಟ್ಟಿದೆ. ಇನ್ನೆಲ್ಲ ಕಿತ್ತಾಕಿದೆ ನೋಡಿ. ಈ ಗೊಂಚಲೆಲ್ಲ ಫುಲ್ ಇತ್ತು, ದೊಡ್ಡದು ಇತ್ತು ಇದರಲ್ಲೆಲ್ಲ. ಸೊ ಇದೆಲ್ಲ ಕಿತ್ತಾಕ್ಬಿಟ್ಟಿದೆ. ಪಾಪ ಅವಕ್ಕೂ ಊಟ ಇಲ್ಲ, ನೀರಿಲ್ಲ, ಎಲ್ಲೂ ಸಿಗಲ್ಲ, ಏನು ಮಾಡ್ತವೆ ಇನ್ನು. ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೂ ಅವಕ್ಕೆ ಪಾಪ ನೀರು ಏನಾದರೂ ಇದು ಮಾಡಬೇಕು, ಎಲ್ಲಾದರೂ ಒಂದು ಬಕೆಟ್ ಥರ ಇಟ್ಬಿಟ್ಟು ನೀರಿಡೋಣ ಅಂತ. ಬಟ್ ಅವು ನೀಟಾಗಿ ಕುಡಿಯಲ್ಲ, ಚೆಲ್ಕೊಂಡು ಕುಡಿತವೆ. ಇನ್ನು ಇವಾಗಿನ ಕೆಲಸ ಬಟ್ಟೆಗಳೆಲ್ಲ ತೆಗಿಬೇಕು. ಸೊ ಒಂದು ರೌಂಡು ತೆಗೆದ್ಬಿಟ್ಟು ಅಲ್ಲಿ ಹಾಕಿದ್ದೀನಿ, ಅವೆಲ್ಲ ಮಡಚಬೇಕು. ಇನ್ನು ಇದೊಂದು ರೌಂಡನ್ನು ಒಣಗಿಸಿದ್ದೆ, ಇದು ಒಣಗಿದೆ. ಇದನ್ನು ಕೂಡ ಇವಾಗ ತೆಗೆದ್ಬಿಟ್ಟೆಲ್ಲ ಮಡಚಿಡಬೇಕು. ಇನ್ನೊಂದು ಮುಂಚೆ ಆವಾಗಲೇ ಒಂದು ರೌಂಡ್ ತೆಗ್ದಿದ್ದೀನಿ. ಕಲ್ಗಚ್ಚ ಬಕೆಟ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ರೌಂಡ್ ತೆಗೆದ್ಬಿಟ್ಟಿಲ್ಲ, ಈಚೆ ಕಡೆನೇ ಇಟ್ಟಿದ್ದೀನಿ. ಇದನ್ನು ಎಲ್ಲ ಮಡಚಬೇಕು, ಈಗ ಫೋಲ್ಡ್ ಮಾಡಿ ಇಡಬೇಕು. ಸೊ ಇದು ನಾವು ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕು. ಅಂದರೆ ನಾನು ಬಟ್ಟೆ ಎಲ್ಲ ನೆನ್ನೆನೇ ಒಂದು ಸ್ವಲ್ಪ ಎಲ್ಲ ಒಗಿಸ್ಬಿಟ್ಟಿದ್ದೆ. ಸೊ ಹಂಗಾಗಿ ಅಲ್ಲಿ ನಮಗೆ ಮೇಲ್ಗಡೆ ಇನ್ನು ತೊಗೊಂಡೋಗಿ ಒಣಗಿಸೋದೇನು ಅಂದ್ಬಿಟ್ಟು ಒಂದು ರೌಂಡ್ ಫಸ್ಟು ಬಟ್ಟೆ ಮುಂಚೆ ದಿನವೇ, ಹಬ್ಬಕ್ಕಿಂತ ಮುಂಚೆ ದಿನವೇ ಹೋಗಿದಾಗ ಅಲ್ಲೊಂದು ಸ್ವಲ್ಪ ಒಣಗಿಸ್ಬಿಟ್ಟಿದ್ದೆ. ಅದು ಒಣಗಿದಾದ್ಮೇಲೆ ತೊಗೊಂಡ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ಒಣಗಿಸಿದ್ದೆ. ಅದೆಲ್ಲ ಒಣಗಿದೆ, ಅದನ್ನೆಲ್ಲ ತೆಗಿಬೇಕು. ಇನ್ನು ಇಲ್ಲಿ ಕೋತಿಗಳು ಬಂದುಬಿಟ್ಟು ಎಲ್ಲ ಕಲ್ಗಚ್ಚ ಬಕೆಟು ಹಸುಗೆ ಅಂದ್ಬಿಟ್ಟು ಎಲ್ಲ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೆ, ಅದನ್ನೆಲ್ಲ ಹಾಕಿದ್ದೆ. ಸೊ ಅದಿರ್ಬೋದು, ಮತ್ತು ಎಲ್ಲ
ಕಲ್ಗಚ್ಚಿಗೆ ಅಂದ್ಬಿಟ್ಟು ಹಾಕಿರ್ತಕ್ಕಂಥ ಎಲ್ಲನೂ ಚೆಲ್ಬಿಟ್ಟು ಹೆಂಗೆ ಗಲೀಜು ಮಾಡಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವಕ್ಕೂ ಪಾಪ ಎಲ್ಲೂ ಫುಡ್ಡು ನೀರು ಇರೋದಿಲ್ಲ. ಈ ಥರ ಮಾಡ್ತವೆ ಬಂದುಬಿಟ್ಟು. ಬಟ್ ನನಗೆ ಅಂದರೆ ನಮಗೆ ಅದು ಅವಕ್ಕೆ ಅವಕ್ಕೆ ಊಟ ಮಾಡೋದಕ್ಕೆ ಊಟಕ್ಕೆ ಅಂದ್ಬಿಟ್ಟು ಅವು ಪರದಾಡ್ತವೆ. ಬಟ್ ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಕಷ್ಟ ಅಲ್ವ ಅಂದ್ಬಿಟ್ಟು ನಮಗೆ ಅವ್ರ ಮೇಲೆ ಬೇಜಾರಾಗುತ್ತೆ, ಅಂದರೆ ಕೋತಿಗಳ ಮೇಲೆ ತುಂಬ ಬೇಜಾರಾಗುತ್ತೆ. ಬಟ್ ಓಕೆ, ನಾನು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಕೊಂಡೆ. ಆ್ಯಸ್ ಯೂಶುವಲ್ ಇನ್ನು ಮಾಡಿಕೊಳ್ಳೇಬೇಕು, ಏನೋ ವಿಧಿ ಇಲ್ಲ, ಹಾಗೆ ಬಿಡೋಕ್ಕಾಗಲ್ಲ. ಇನ್ನು ಅದಾದಮೇಲೆ ಮತ್ತು ಸಂಜೆ ಅಷ್ಟೊತ್ತಿಗೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ದೇವಸ್ಥಾನ, ಒಂದು ಗಂಗಮ್ಮನ ದೇವಸ್ಥಾನ ಅಂದ್ಬಿಟ್ಟು ಅಲ್ಲಿ ಹೋಗಬೇಕಿತ್ತು. ನನ್ನ ಮಗಳಂತೂ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೇನೆ ಡ್ರೆಸ್ ಚೇಂಜ್ ಮಾಡ್ಕೊಂಡು, ಆವಾಗಲೇ ಒಂದು ನೈಟ್ ಡ್ರೆಸ್ ಒಂದು ಹಾಕ್ಕೊಂಡಿದ್ಲು. ಸೊ ಅದೇ ಇರಲಿ ಬಿಡು ಅಂದ್ಬಿಟ್ಟು, ಇನ್ನು ಹಾಗೇನೇ ಅದು ಕೂಡ ಹೊಸದೇ ಆಗಿತ್ತು. ಸೊ ಅದೇ ಇರಲಿ ಅಂತ ಹೇಳ್ಬಿಟ್ಟು ಅದೇ ಡ್ರೆಸ್ಸಲ್ಲೇ ಇನ್ನು ದೇವಸ್ಥಾನಕ್ಕೆ ಕೂಡ ಹೊರಟ್ವಿ. ದೇವಸ್ಥಾನದಲ್ಲೂ ತುಂಬ ಅಂದರೆ ಈ ದೇವಸ್ಥಾನಕ್ಕೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ. ಬಟ್ ನಮಗೆ ಬೇರೆ ಏನಾದರೂ ಒಂದೊಂದು ಕೆಲಸಗಳು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ಇವತ್ತು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಸಂಜೆ ಹಂಗೆ ಹೋಗಿ ಎಲ್ಲೂ ದರ್ಶನ ಮಾಡ್ಕೊಂಡು ಬಂದ್ವಿ. ಎಲ್ಲ ತುಂಬ ಚೆನ್ನಾಗಾಯಿತು ಈ ಸರಿ ಯುಗಾದಿ ಹಬ್ಬ. ಇನ್ನು ಹಳ್ಳಿಗಳ ಕಡೆ ಅಂತ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ನು. ಯಾಕೆ ಅಂದರೆ ನಾನು ಕೂಡ ಹಳ್ಳಿಯಲ್ಲಿ ಬೆಳೆದವಳೆ. ಹಳ್ಳಿ ಹಬ್ಬ ಹೇಗಿರುತ್ತೆ ಅನ್ನೋದು ಕೂಡ ನನಗೂ ಕೂಡ ಗೊತ್ತು. ಅಮ್ಮ ಅವರು ಕರಿತಾ ಇದ್ರು ಹಬ್ಬಕ್ಕೆ ಬನ್ನಿ ಊರಿಗೆ ಅಂತ. ಬಟ್ ನಮ್ಗೆ ಹೋಗೋಕ್ಕಾಗಿಲ್ಲ. ಈ ಸರಿ ಇಲ್ಲೇ ನಮ್ಮ ಮನೆಯಲ್ಲೇ ಹಬ್ಬ, ಹೊಸ ಮನೆಯಲ್ಲಿ ಮೊದಲನೇ ಹಬ್ಬ ತುಂಬ ಚೆನ್ನಾಗಿ ಆಯಿತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವೆಲ್ಲರೂ ಯಾವ ಥರ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ ಯುಗಾದಿ ಹಬ್ಬನ ಅಂತ ತಿಳಿಸಿ. ಹಾಗೆ ನಿಮ್ಮ ಒಪಿನಿಯನ್ ಕೂಡ ನನಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ವಿಡಿಯೋ ಆಲ್ಮೋಸ್ಟ್ ಇಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ ಕೇಳ್ತಾ ಇದ್ದೀರಾ, ನಾನು ಖಂಡಿತ ಡೈಲಿ ವ್ಲಾಗ್ಸ್ನ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಮತ್ತು ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ ಕೂಡ ಡೈಲಿ ವ್ಲಾಗ್ಸ್ನ. ನಾನು ಖಂಡಿತ ನೀವು ಇಷ್ಟಪಡ್ತಕ್ಕಂಥ ಕಂಟೆಂಟ್ನೇ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತು. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಥ್ಯಾಂಕ್ ಯು.